ಇದು ನನ್ನ ಲಾಸ್ಟ್ ಲಾಗ್ ಆಗಿರ್ತೈತಿ. ನನ್ನ ಫೋನಿನ ಪರಿಸ್ಥಿತಿ ನನ್ನ ಪರಿಸ್ಥಿತಿ ನೋಡಿ ನಾ ಈ ಡಿಸಿಷನ್ ಬಂದೇನೆ ಹೊರತು. MK2 Vlogs, ಥ್ಯಾಂಕ್ ಯು ಸೊ ಮಚ್ ಫಾರ್. ಹಾಯ್, ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡೇನಿ. ಸೊ ಫ್ಯಾಮಿಲಿ, ಇವತ್ತಿನ ಲಾಗ್ ನಾ ಸ್ಟಾರ್ಟ್ ಮಾಡತ್ತಿದ್ದೆ ನಮ್ಮ ಮನೆಯಿಂದ. ಸೊ ಫ್ಯಾಮಿಲಿ, ಟೈಮ್ ಬಂತು 1 ಗಂಟೆ ಆಗೈತ್ರಿ ಫ್ಯಾಮಿಲಿ. ಈಗ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಮಾಡ್ಲಿ ಬೇಡ ಅಂತ ಸ್ಟಾರ್ಟ್ ಮಾಡಕತ್ತೀನಿ. ಅದಕ್ಕಂತ ಮುಂದೆ ಬರ್ತಾ ಹೇಳ್ತಂಬರ್ರಿ ಫ್ಯಾಮಿಲಿ. ಈ ಲಾಗ್ ಎದ್ರದಾಗಿರ್ತಪ್ಪ ಅಂದ್ರೆ ನಾನು ಇನ್ಮ್ಯಾಗ ಲಾಗ್ ಮಾಡ್ತೇನೆ ಇಲ್ಲೋ, ಇನ್ಮ್ಯಾಗ ಕಂಟಿನ್ಯೂ ಮಾಡ್ತೇನೆ ಇಲ್ಲೋ ಅನ್ನೋದು ಈ ಲಾಗ್ ಒಳಗೆ ಹೇಳ್ತೇನೆ ರೀ ಫ್ಯಾಮಿಲಿ. ಅನ್ಸೋ ಈಗ ಸ್ಟಾರ್ಟ್ ಮಾಡಲಿ. ಆಗ ಈಗ ಊಟ ಮಾಡಬೇಕು. 1 ಗಂಟೆ ಆಗೈತಿ. ಸೀದಾ ನಿಮ್ಗೆ ನಾನು ಊಟ ಮಾಡಿ ಸಿಗ್ತೇನೆ ಅಂತ ಒಂದು ಲಾಗ್ ಎಡಿಟ್ ಮಾಡೋದೈತಿ. ಲಾಗ್ ಎಡಿಟ್ ಮಾಡಿ ಊಟ ಮಾಡಿ ಸಿಗ್ತೇನೆ ಅಂತ ಲಾಗ್ ಸ್ಟಾರ್ಟ್ ಮಾಡೋಕ್ಕಷ್ಟೇ ಸ್ಟಾರ್ಟ್ ಮಾಡಿದ್ದೆ ನಾ ಈ ವಿಡಿಯೋ. ಫ್ಯಾಮಿಲಿ ಬರ್ರಿ, ಈ ವಿಡಿಯೋ ಒಳಗೆ ನಾ ಮುಂದೆ ಲಾಗ್ ಮಾಡ್ತೇನೆ ಇಲ್ಲೋ ಅನ್ನೋದು ಹೇಳ್ತೀನಿ. ಆದ್ರೆ ನಾವೊಬ್ಬ ಹೇಳೋದಿಲ್ಲ, ಒಂದಿಷ್ಟು ಮಂದಿ ಡಿಸಿಷನ್ ತೊಗೊಂಡು ಆಮ್ಯಾಗ ನೋಡೋಣ್ರಿ ಫ್ಯಾಮಿಲಿ, ಯಾರ್ಯಾರು ಏನೇನು ಹೇಳ್ತಾರ ಅಂತ ನೋಡೋಣ್ರಿ. ಆ್ಯಂಡ್ ಸೊ ಫ್ಯಾಮಿಲಿ, ಸ್ಟೇಡಿಯನ್ ಆಗಿರಿ. ಊಟ ಮಾಡಿ ನಿಮಗೆ ಸೀದಾ ಹಿಂದಾಡೆ ಸಿಗ್ತೇನಂತ. ಸೊ ಫ್ಯಾಮಿಲಿ, ನಿಮ್ಮ ಮೆಮ್ಡಿಗೆ ಮಾರು ನೋಡ್ರಿ ಬರಪ್ಪ. ಈಗ ಎದ್ದು ಸಾಲಿ ಕಡೆ ಹೊಂಟೈತ್ರಿ ಫ್ಯಾಮಿಲಿ. ಊಟ ಮಾಡಿ ಮಕ್ಕೊಂಡ್ಬಿಟ್ಟಿದ್ದೆ ನಾನು. ಊಟ ಮಾಡಿ ಮಕ್ಕೊಂಡು ಈಗ ಎದ್ದು ಸಾಲಿ ಕಡೆ ನಾನು ಮತ್ತು ನಿಮ್ಮ ಮೆಮ್ಡಿಗೆ ಮರ ಹೊಂಟೇವಿ. ಫ್ಯಾಮಿಲಿ, ಸೀದಾ ನಿಮ್ಗೆ ಕಲಿಸಿದ್ದೆ ನಾವು. ಸೊ ಫ್ಯಾಮಿಲಿ, ಈಗ ಸಾಲಿಂದ ಮತ್ತೆ ಮನೆಗೆ ಬಂದೆ. ಈಗ ಸೊ ಫ್ಯಾಮಿಲಿ ಡಿಸೈಡ್ ಮಾಡ್ತೇನೆ ಇನ್ಮ್ಯಾಗ ರೀಲ್ಸ್ ವ್ಲಾಗ್ ಮಾಡಬೇಕು ಬೇಡ ಅಂತ. ಆ್ಯಂಡ್ ಸೊ ಫ್ಯಾಮಿಲಿ, ಈಗ ನಾನೊಬ್ಬ ಡಿಸೈಡ್ ಮಾಡಿಲ್ಲ. ಸೊ ಫ್ಯಾಮಿಲಿ, ಈಗ ನಮ್ಮ ಅಕ್ಕಾಗ ಫೋನ್ ಹಚ್ತಾನಂತ. ನಮ್ಮ ಅಕ್ಕಾಗ ಶಿವಾನ್ ಶಾರ್ ಅವರ್ ನಮ್ಮ ಅಕ್ಕಾಗ ಫೋನ್ ಹಚ್ತಾನಂತ. ಅಲ್ಲಿ ನೋಡುವಂತ ಫ್ಯಾಮಿಲಿ ಅವ್ರು ಏನಂತಾರೆ ಅವನು ಒಂದು ನಿಮಿಷ ರೀ ಫ್ಯಾಮಿಲಿ. ಹಚ್ಚಿ ಸ್ಪೀಕರ್ ಹಾಕ್ತಾನೆ. ಕಾಪಿರೇಟ್ ಬಂದ್ಬಿಡೋದು ಎತ್ತಿಂದ ಸ್ಪೀಕರ್ ಹಾಕೊಂಡು ವ್ಲಾಗ್ ಮಾಡತಾರಂತ ಅವ್ರಿಗೆ ಗೊತ್ತಿಲ್ರಿ. ಮತ್ತೆ ಕೇಳೋಣ್ರಿ ಅವ್ರ ಅಭಿಪ್ರಾಯ ಏನಂತ. ಹಲೋ, ಏನು ಮಾಡತ್ತೀರಿ ಮೇಡಮ? ಹೌದಾ, ಮಲ್ಕೊಂಡ? ಹಾಂ ಹಾಂ, ಊಟ ಆಗೈತೆ ನಿಮ್ದು? ಏನಿಲ್ಲ, ಕೊಂತಿದ್ದೆ. ಅದ ಇದನ್ನ ಕೇಳಾಕಚ್ಚಿ ಲಾಗಿಂದ. ಅಂದ್ರೆ ಈಗ ಇನ್ಸ್ಟಾಗ್ರಾಮ್ ಒಳಗೆ ಅಷ್ಟೇ ಲಾಗ್ ಮಾಡ್ಬೇಕು, ಇದು ಯೂಟ್ಯೂಬ್ ಒಳಗೆ ಬಿಡ್ಬೇಕು ಅನ್ಕೊಂಡೆ. ಈಗ ಅದಕ್ಕೆ ಇನ್ಸ್ಟಾಗ್ರಾಮ್ ಆದ್ರೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಮಾಡ್ಕೊಳೋದು ಸ್ಟೋರೇಜ್ ಇಲ್ಲ ನಂದ. ಅದಕ್ಕೆ ಯೂಟ್ಯೂಬ್ ಒಳಗೆ ಅಷ್ಟೇ ಯೂಟ್ಯೂಬ್ ಒಳಗೆ ಬಿಟ್ಟು ಇನ್ಸ್ಟಾಗ್ರಾಮ್ ಒಳಗೆ ಒಂದಿಷ್ಟು ದಿವ್ಸ ಮಾಡಿ ಅಲ್ಲಿ ಫಾಲೋವರ್ಸನ್ನ ಸಬ್ಸ್ಕ್ರೈಬರ್ಸ್ ಹಾಕಿ ಕನ್ವರ್ಟ್ ಮಾಡಿ ಯೂಟ್ಯೂಬ್ಗೆ ತರ್ಬೇಕಂತ. ಅದ ಮಿನಿ ವ್ಲಾಗ್ ಮಾಡ್ತೇನೆ ಈಗ. ಅವ್ನು ಮಾಡಂಗಿಲ್ಲ ಈಗ ಮಿನಿ ವ್ಲಾಗ್ ಮತ್ತು ಕಾಂಟೆಂಟ್ ಇಟ್ಕೊಂಡು ಕಾಮಿಡಿ ಕಾಂಟೆಂಟ್ ಅಯ್ಯನ್ ಜೊತೆ ಹಂಗೆ ಮಾಡ್ಬೇಕಂತ. ಹೆಂಗ ಯೂಟ್ಯೂಬ್ ಒಳಗೆ ಅದ ಯೂಟ್ಯೂಬ್ ಒಳಗೆ ಬಿಡ್ತಿರ್ತೇನೆ ಶಾರ್ಟ್ಸ್, ಲಾಂಗ್ ವಿಡಿಯೋ, ಡೈಲಿ ವಿಡಿಯೋ ಬಿಡಾಕ ಇದನ್ನು ಮಾಡ್ಬೇಕು ಅದನ್ನ ಮಾಡ್ಬೇಕಂದ್ರೆ ಆಗುಲ್ಲಲ್ಲ. ಅದಕ್ಕೆ ಏನ್ ಲಾಗ ವಾರಕ್ಕೊಂದು ಬಿಡ್ತಾನೆ. ಅದ ಇನ್ಸ್ಟಾಗ್ರಾಮ್ ಮಾಡ್ಕೊಂಡು ಆಮ್ಯಾಗ ಯೂಟ್ಯೂಬ್ ತರ್ಬೇಕಂತ. ಹಾಗೆ ಅಕ್ಕಾರ. ಅದಕ್ಕೆ ಅದಕ್ಕೆ ಕೇಳೋಣ ಅಂತೇಳಿ ನಮ್ಗೆ ದಿವ್ಸ ಹಾಕ್ಬೇಕು. ಅದನ್ನು ಹಾಕ್ಬೋದು ಬಿಟ್ಟು ನಾ ಮಿನಿ ವ್ಲಾಗ್ ಸ್ಟೋರೇಜ್ ಇಲ್ಲ ಅಂದ ಸ್ಟ್ರೆಸ್ ಭಾಳ ಬಿಡ್ತೈತೆ. ಅದನ್ನ ಎಡಿಟ್ ಮಾಡ್ಬೇಕು, ಇದನ್ನ ಎಡಿಟ್ ಮಾಡಿಕೊಡೋದ ದಿನ ಹೋಗತ್ತೆ.
ಅದಕ್ಕೆ ಅದನ್ನು ಎಡಿಟ್ ಮಾಡ್ಬೇಕು, ಇದನ್ನ ಎಡಿಟ್ ಮಾಡ್ಬೇಕು, ಮತ್ತು ಕಾಂಟೆಂಟು ಬರೀಬೇಕು. ಕಾಂಟೆಂಟು ಮಾಡ್ಬೇಕಂದ್ರೆ ಭಾಳ ಇದಾಕೈತೆ. ಅದಕ್ಕೆ ಇನ್ನೊಂದು ಫೋನ್ರ ಇದ್ರೆ ಮಿನಿ ಲಾಗೋ ಮಾಡ್ತಿದ್ದೆ ನಾನು. ಅದನ್ನ ಕೇಳಾಕಂತ ಹಚ್ಚಿದೆ. ಆಯ್ತು, ಲಾಗ್ ಮಾಡತ್ತಿದ್ನೆ, ಅದಕ್ಕೆ ಕೇಳಾಕಂತ ಹಚ್ಚಿದೆ. ಎಲ್ಲಾರನ್ನು ಕೇಳ್ಬೇಕು, ಒಂದಿಷ್ಟು ಜನ ಕೇಳ್ಬೇಕಂತ ಈಗ. ಹ್ಞೂ ರೀ ಮೇಡಮ್, ಲಾಗ್ ಮಾಡತ್ತೀನಿ ರೀ. ಓಕೆ ಫ್ಯಾನ್ಸು, ನಿನ್ನೆ ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನಾನು, ಅಲ್ಲಿಗೆ ಬಿಟ್ಟೆ. ಯಾರನ್ನೂ ಕೇಳಕ್ಕೆ ಹೋಗಲಿಲ್ಲ. ಹೀಗಾಗಿ ಅಷ್ಟ ನಮ್ಮ ಅಕ್ಕಾರ ನಟ್ಟು ಫೋನ್ ಹಚ್ಚಿ ಕೇಳಿ ಅಷ್ಟಕ್ಕೆ ಮುಗಿಸ್ಬೇಕಂತ ಮಾಡಿದ್ದೆ. ಇಲ್ಲ ನಮ್ಮ ದೋಸ್ತರ ನಟ್ಟು ಕೇಳ್ಬೇಕಂತ ಮಾಡಿದ್ದೆ, ಹಂಗಂತೇಳಿ ಅದ್ರ ಬೇಡ ಅಂತ ಬಿಟ್ಟೆ. ನಾನು ಓನ್ ಡಿಸಿಷನ್ ತೊಗೊಂಡು ಸ್ವಲ್ಪ ಇನ್ಮ್ಯಾಗ ನಾನು ಕಂಟಿನ್ಯೂ ಮಾಡ್ತೇನೋ ಇಲ್ಲೋ ಲಾಗ್ ಅನ್ನೋದು ಈಗ ಹೇಳ್ತೀನಿ. ಇನ್ಮ್ಯಾಗ ನಾನು ವಿಡಿಯೋನ ಹಾಕಂಗಿಲ್ಲ ಯೂಟ್ಯೂಬ್ ಒಳಗೆ, ಡೈಲಿ ಲಾಗ್ ಬರೋಂಗಿಲ್ಲ. ಬಿಡ್ತೇನೆ ಅಂದ್ಗಳೇ ಅಷ್ಟು ಬಿಡ್ತೇನೆ ಅನ್ನಂಗಿಲ್ಲ. ಮತ್ತೆ ಬರ್ತೇನೆ ರೀ ಫ್ಯಾಮಿಲಿ, ಯಾವಾಗ ಅಂತ ಹೇಳ್ತೇನೆ, ಲಾಸ್ಟ್ ಹೇಳ್ತೇನೆ. ನಾನು ಈಗ ಬಿಡ್ಬೇಕಂದ್ಗಳು ಅಷ್ಟು ಬಿಡೋಕ್ಕಾಗಂಗಿಲ್ಲ ರೀ ಫ್ಯಾಮಿಲಿ. ವಾರಕ್ಕೊಂದರ ಲಾಗ್ ಬಿಡ್ತಾನಂತ. ಈಗ ಡೈಲಿ ಲಾಗ್ ಅಷ್ಟೇ ಅಪ್ಲೋಡ್ ಆಗೋದಿಲ್ಲ, ವಾರಕ್ಕೊಂದು ಲಾಗ್ ಅಪ್ಲೋಡ್ ಆಕೈತೆ ಅಂತ. ಅದು ಕ್ರೇಜಿ ಇರ್ತೈತಲ್ಲ, ವಾರಕ್ಕೊಂದು ಲಾಗ್ ಅಪ್ಲೋಡ್ ಆಕೈತಿ. ಅದು ಡೈಲಿ ಲಾಗ್ ಇರ್ತೈತಿ, ಇಲ್ಲಾಂದ್ರೆ ಒಮ್ಮೊಮ್ಮೆ ಚಾಲೆಂಜು ಇರ್ತೈತಿ, ಒಮ್ಮೊಮ್ಮೆ ಬ್ರ್ಯಾಂಕು ಇರ್ತೈತಿ. ಯಾವ ಲಾಗ್ ಇರ್ತೈತಿ ಗೊತ್ತಿಲ್ಲ, ವಾರಕ್ಕೊಂದು ಲಾಗ್ ಮಾತ್ರ ಬಂದಾಗ್ಬಿಡ್ತೈತಿ. ಈ ಡಿಸಿಷನ್ ತೊಗೋಬೇಕಾದ್ರೆ 3 ದಿನ ಯೋಚನೆ ಮಾಡಿ ಈ ಡಿಸಿಷನ್ ತೊಗೊಳತೀನಿ. ಯಾಕಂದರೆ ನನ್ನ ಫೋನ್ ಒಳಗೆ ಸ್ಟೋರೇಜ್ ಇಲ್ಲ. ಅದನ್ನು ಮಿನಿ ಲಾಗ್ ಮಾಡ್ಬೇಕು, ಇದನ್ನು ಮಾಡ್ಬೇಕಂದ್ರೆ ಆಗಂಗಿಲ್ಲ ರೀ ಫ್ಯಾಮಿಲಿ. ನನಗೆ ಎಡಿಟ್ ಮಾಡೋಕ್ಕೂ ಭಾಳ ಸ್ಟ್ರೆಸ್ ಆಕೈತಿ. ಯಾಕಂದ್ರೆ ನನ್ನ ಕಾಲೇಜು ಸ್ಟಾರ್ಟ್ ಆಯ್ತು ಈಗ, ITI ಅಲ್ಲಿ ಬರೀದು ಇರ್ತೈತಿ. ಅದಕ್ಕೆ ಅಲ್ಲಿ ಮುಂಜಾನಿಂದ ಮಧ್ಯಾಹ್ನ ಮಟ್ಟ ಸಂಜೆ ಮಟ್ಟ ಹೋಗಿ ಕಾಲೇಜ್ಗೆ ಮತ್ತೆ ಲಾಗ್ ಮಾಡಿ, ಮಿನಿ ಲಾಗು ಮಾಡಿ, ಅದನ್ನ ಎಡಿಟ್ ಮಾಡಿ, ಇದನ್ನ ಎಡಿಟ್ ಮಾಡ್ಕೊಡ್ದು ಆಗಂಗಿಲ್ಲ. ಈಗ ಮನೆ ಆಗದೇನು ರೀ ಫ್ಯಾಮಿಲಿನ, 2 ಮಾಡಿದೆ ನಾನು ನಿಮಗೆ. 2 ಮಿನಿ ಲಾಗು ಎಡಿಟ್ ಮಾಡಿದೆ, ಲಾಂಗ್ ಲಾಗು ಎಡಿಟ್ ಮಾಡಿದೆ. ಅದಕ್ಕೆ ಆಗ ಟೈಮ್ ಐತಿ. ಈಗ ಟೈಮ್ ಐತಿ ರೀ ನನಗೆ, ಇನ್ನೂ 10 ದಿನ ಟೈಮ್ ಐತಿ. ಆದ್ರೆ ಕಾಲೇಜ್ ಸ್ಟಾರ್ಟ್ ಆಗಿಂದ ಇದನ್ನ ಕಂಟಿನ್ಯೂ ಮಾಡ್ಕೊತ ಹೋದೆ ಅಂದ್ರೆ ಕಾಲೇಜ್ ಸ್ಟಾರ್ಟ್ ಆಗಿಂದ ನನಗೆ ಆಗಂಗಿಲ್ಲ ರೀ ಫ್ಯಾಮಿಲಿ. ಹೀಗಾಗಿ ನಾನು ಈ ಡಿಸಿಷನ್ ತೊಗೊಳತ್ತೀನಿ. ಇನ್ನೂ 2-3 ತಿಂಗಳು ಡಿಸೆಂಬರ್ಗೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೇನಿ ನಾನು ಲಾಂಗ್ ಲಾಗು, ಡೈಲಿ ಲಾಗ. ಡಿಸೆಂಬರ್ ಕಾಲಿಕ್ಕಂದ್ರೆ ಜನವರಿ 1, 2027ರಿಂದ ನಾನ್ ಸ್ಟಾಪ್ ಹಾಕೊಂಡ್ರಿ ಫ್ಯಾಮಿಲಿ ಡೈಲಿ ಲಾಗ ಆ್ಯಂಡ್ ಫ್ಯಾಮಿಲಿ. ಅದಕ್ಕೆ ಈ ವ್ಲಾಗ್ ಮಾಡಾಕತ್ತೀನಿ ಆ್ಯಂಡ್ ಫ್ಯಾಮಿಲಿ. ಈಗ ನಾನು ಲಾಸ್ಟ್ ಡಿಸಿಷನ್, ಡೈಲಿ ಲಾಗ ಅಪ್ಲೋಡ್ ಆಗೋಂಗಿಲ್ಲ ಇನ್ಮೇಲೆ. ವಾರಕ್ಕೊಂದು ಲಾಗು ಅಪ್ಲೋಡ್ ಹಾಕಿರ್ತೈತಿ. ಶಾರ್ಟ್ಸ್ ಒಳಗೆ ಡೈಲಿ ಬರ್ತಿರ್ತಾವೆ, ಶಾರ್ಟ್ಸ್ 2 ದಿವ್ಸಕ್ಕೊಮ್ಮೆ ಬರ್ತಿರ್ತಾವೆ. ಮಿನಿ ಲಾಗ್ ನಾ ಇನ್ಸ್ಟಾಗ್ರಾಮಿಗೆ ಏನೇನು ಹಾಕ್ತೇನೆ ನೋಡಿ ಎಲ್ಲ ಕಾಂಟೆಂಟ್ ಇಲ್ಲಿ ಯೂಟ್ಯೂಬಿಗೆ ಹಾಕಿರ್ತಿರ್ತೇನೆ. ದಿವಸ ಬರ್ಬೋದು, ಇಲ್ಲ 2 ದಿವ್ಸಕ್ಕೊಮ್ಮೆ ಬರ್ಬೋದು, 1 ದಿವ್ಸಕ್ಕೊಮ್ಮೆ ಬಿಟ್ಟು ಬರ್ಬೋದು. ಶಾರ್ಟ್ಸ್ ಒಳಗೆ ಮಾತ್ರ ಕಂಟಿನ್ಯೂಸ್ಲಾಗಿ ಇರ್ತೇನೆ ರೀ ಫ್ಯಾಮಿಲಿ ಪ್ರೆಸೆಂಟ್. ಈಗ ಲಾಂಗ್ ವಿಡಿಯೋದೊಳಗೆ ಡೈಲಿ ಲಾಗ್ ಇರೋಂಗಿಲ್ಲ, ವಾರಕ್ಕೊಂದು ವಿಡಿಯೋ ಅಪ್ಲೋಡ್ ಹಾಕಿರ್ತೈತಿ ಅಷ್ಟೇ ಫ್ಯಾಮಿಲಿ. ಇದು ನನ್ನ ಲಾಸ್ಟ್ ಲಾಗ್ ಆಗಿರ್ತೈತಿ. ಅದಕ್ಕೆ ರೀ ಫ್ಯಾಮಿಲಿ. ಫ್ಯಾಮಿಲಿ ನಿನ್ನೆ ಲಾಗಿಗೆ ಕಮೆಂಟ್ ಬಂದಿತ್ತು MK2 ಲಾಗ್ಸ್ ಅವರಿಂದ, ಕಾಲಶೆಟ್ಟಿ ಸತಿಶೆಟ್ಟಿ ಅವರಿಂದ, ಮಾಡ್ರಿ ಏನಾಗೋಲ್ಲ, ಗಿವ್ ಅಪ್ ಮಾಡಬೇಡ್ರಿ ಅಂತ ಹೇಳಿದ್ರು. ಆದರೂ ನನ್ನ ಫೋನಿನ ನನ್ನ ಪರಿಸ್ಥಿತಿ ನೋಡಿ ನಾ ಈ ಡಿಸಿಷನ್ ಬಂದೇನೆ ಹೊರತು, ಇಲ್ಲಾಂದ್ರೆ ನಾ ಮಾಡತ್ತಿದ್ದೆ ಡೈಲಿ ಲಾಗ. ಅದಕ್ಕೆ ರೀ ಫ್ಯಾಮಿಲಿ, ನನ್ನ ಫೋನಿಂದ ಸ್ಟೋರೇಜ್ ಇಲ್ಲ, ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ, ಕಾಲೇಜಿಗೆ ಟೈಮ್ ಕೊಡ್ಬೇಕು, ಅವ್ರು ಹೇಳಿದ ವರ್ಕ್ ಮಾಡ್ಬೇಕು, ಮತ್ತು ಬಂದು ಮಿನಿ ಲಾಗ್ ಎಡಿಟ್ ಮಾಡ್ಬೇಕು, ವಾಯ್ಸ್ ಓವರ್ ಕೊಡ್ಬೇಕು, ಲಾಂಗ್ ಲಾಗ್ ಎಡಿಟ್ ಮಾಡ್ಬೇಕು, ಅಪ್ಲೋಡ್ ಮಾಡ್ಬೇಕು ಅನ್ಕೊಡೋದು ಆಗಂಗಿಲ್ಲ ರೀ ಫ್ಯಾಮಿಲಿ. ನನಗೆ ನನ್ನ ಫೋನ್ ಸತ್ತ ಬಿಡ್ತದೆ. ನಾ 2 ಮಾಡಕತ್ತೀನಿ ಅದ್ರ ಮಿನಿ ಲಾಗ್. ಫೋನಿನ ಸಮಸ್ಯೆ ಇದ್ದಿದ್ದಕ್ಕೆ ನಾ ಮಾಡತ್ತಿಲ್ಲ, ಮತ್ತು ಕಾಲೇಜು ಸ್ಟಾರ್ಟ್ ಆಗೈತಿ, ಟೈಮ್ ಇರೋಂಗಿಲ್ಲ ನನಗೆ. ಅದಕ್ಕೆ ಮತ್ತೆ ಯಾವಾಗ ಲಾಂಗ್ ಲಾಗ್ ಡೈಲಿ ಲಾಗ್ ಅಪ್ಲೋಡ್ ಮಾಡ್ತೇನೆ ಅಂದ್ರೆ ಜನವರಿ 1, 2027ರಿಂದ ಮಾಡ್ತೀನಿ, ಇಲ್ಲ ಅಂದರೆ ಡಿಸೆಂಬರ್ ಎಂಡಿಗರ ಸ್ಟಾರ್ಟ್ ಮಾಡ್ತೀನಿ. ಇನ್ನು 15 ದಿವಸ ಸ್ಟಾರ್ಟ್, ಎನಿವೇರ್ ಇನ್ನೊಂದು 15 ದಿವಸ ಐತೆ ಅಂದ್ರೆ ಆಗರ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಜನವರಿ 1ಕ್ಕೆ ಸ್ಟಾರ್ಟ್ ಮಾಡ್ತೇನಂತ. ಒಟ್ಟು ಡಿಸೆಂಬರ್ ಒಳಗೆ ಒಳ್ಳೆ ಡೈಲಿ ಲಾಗ್ ಅಪ್ಲೋಡ್ ಹಾಕಿರ್ತಾವ್ರಿ ಫ್ಯಾಮಿಲಿ. 1 ವರ್ಷ ಇಲ್ಲ 2 ವರ್ಷ 3 ವರ್ಷ ನಾನ್ ಸ್ಟಾಪ್ ಡೈಲಿ ಲಾಗ್ ಹಾಕೋಣಂತ ಆ್ಯಂಡ್ ಫ್ಯಾಮಿಲಿ. ಇದು ನನ್ನ ಲಾಸ್ಟ್ ಲಾಗ್ ಆಗಿರ್ತೈತಿ. ಇಷ್ಟು ಹೇಳಕ್ಕೆ ಈ ವ್ಲಾಗ್ ಮಾಡಿದೆ. ಇನ್ನು ಮುಂದೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ಡಾರ್ಲಿಂಗ್ ವಿಶಾಲನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ID ಒಳಗೆ ಮಿನಿ ವ್ಲಾಗ್ ಹಾಕ್ತಿರ್ತೇನೆ ರೀ ಫ್ಯಾಮಿಲಿ. ಕಾಮಿಡಿ ಕಂಟೆಂಟು ಬರ್ತಿರ್ತಾವೆ, ಮಿನಿ ವ್ಲಾಗ್ ಅದ್ರಿ ನಾನ್ ಸ್ಟಾಪ್ ಬರ್ತಾ ಇರ್ತಾವೆ. 2 ದಿವ್ಸಕ್ಕೊಮ್ಮೆ ಕಾಂಟೆಂಟ್ ಇದ್ರೆ ದಿವಸ ಹಾಕ್ತಿರ್ತೇನೆ ಆ್ಯಂಡ್ ಫ್ಯಾಮಿಲಿ. ನೀವು ಯೂಟ್ಯೂಬ್ ಒಳಗೆ
ವಿಡಿಯೋ ಹಾಕೋದಿಲ್ಲ ಇನ್ನು ನಾನು ಡೈಲಿ ವ್ಲಾಗ ಇನ್ಸ್ಟಾಗ್ರಾಮ್ ಒಳಗೆ ಹಾಕ್ತಿರ್ತೀನಿ. ಹೋಗ್ರಿ ಫ್ಯಾಮಿಲಿ, ಡಿಸ್ಕ್ರಿಪ್ಷನ್ ಒಳಗೆ ಡಾರ್ಲಿಂಗ್ ವಿಶಾಲನ ಇನ್ಸ್ಟಾಗ್ರಾಮ್ ID ಲಿಂಕ್ ಐತಿ, ಹೋಗ್ರಿ ಫಾಲೋ ಮಾಡಿರಿ, ಅಲ್ಲೇ ನಿಮಗೆ ಸಿಗ್ತಾನೆ ಅಂತ ನಾನು. ಆ್ಯಂಡ್ ಸೊ ಫ್ಯಾಮಿಲಿ, ಈ ವ್ಲಾಗ ಲಾಸ್ಟ್ ಆಗಿರ್ತೈತೆ ನನ್ನ ಯೂಟ್ಯೂಬಿಂದ ವ್ಲಾಗ. ಇನ್ನು ಮೇಲೆ ಡೈಲಿ ವ್ಲಾಗ್ ಬರೋಂಗಿಲ್ಲ, ವಾರಕ್ಕೊಂದು ಅಪ್ಲೋಡ್ ಹಾಕಿರ್ತಾವೆ. ಆ್ಯಂಡ್ ಸೊ ಫ್ಯಾಮಿಲಿ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾನಂತ. ಮತ್ತೆ ಸಿಗ್ತೇನೆ ಅಂತ್ರಿ ನಿಮಗೆ ಯೂಟ್ಯೂಬ್ ಒಳಗೆ ವಾರಕ್ಕೊಮ್ಮೆ, ಇಲ್ಲ ಅಂದ್ರೆ ಡಿಸೆಂಬರ್ ಎಂಡಿಗರ ಜನವರಿ 1ಕ್ಕರ. ಆ್ಯಂಡ್ ಸೊ ಫ್ಯಾಮಿಲಿ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ನೋಡಿರಿ ಫ್ಯಾಮಿಲಿ, ನನಗೆ 81 ಸಬ್ಸ್ಕ್ರೈಬರ್ ಅದಾರ, 80 ಅದಾರ. ಹೊಳ್ಳಿ ನಾ ಡಿಸೆಂಬರ್ಕರ ಜನವರಿಗರ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅವಾಗ ಎಷ್ಟು ಸಬ್ಸ್ಕ್ರೈಬರ್ ಇರ್ತಾರಂತ ನೋಡೋಣಂತ. ಕಮ್ಮಿ ಅಕ್ಕಾರು ಇಲ್ಲ ಜಾಸ್ತಿ ಅಕ್ಕಾರು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ನೋಡೋಣ್ರಿ ಫ್ಯಾಮಿಲಿ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. MK2 ವ್ಲಾಗ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಪ್ರತಿಯೊಂದು ವಿಡಿಯೋಕ್ಕೂ ಕಮೆಂಟ್ ಹಾಕ್ತೀರಿ. ಆ್ಯಂಡ್ ಸೊ ಫ್ಯಾಮಿಲಿ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಕೈನೂ ಸಾತೈತ್ರಿ ಫ್ಯಾಮಿಲಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಿ ಯು ಆನ್ ದ ಅದನ್ನೇ ನೆನಪಾಗಿ ಹೋಗೋದ್ರಿ ನಾನು. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳಕ್ಕೆ ಬರೋಂಗಿಲ್ಲ, ವಾರಕ್ಕೊಂದು ಅಪ್ಲೋಡ್ ಮಾಡ್ತಿರ್ತೀನಿ. ಆಗ ಸಿಗೋಣಂತ್ರಿ ಫ್ಯಾಮಿಲಿ. ಆ್ಯಂಡ್ ಇದು ನನ್ನ ಲಾಸ್ಟ್ ವ್ಲಾಗ್.